ಸುಮ್ಮನೆ ಅವ್ರ ಹತ್ರ ಕೂಡಷ್ಟೆ. ಅವ್ರ ಹತ್ರ ಕೂಡು, ಜ್ಞಾನ ಬರ್ತದೆ. ಮತ್ತೇನು ಮಾಡುವುದು ಬೇಕಾಗಿಲ್ಲ, ಸುಮ್ಮನೆ ಅವ್ರ ಹತ್ರ ಕೂಡಷ್ಟೆ. ಆಮ್ರಪಾಲಿ ಅಂತಿದ್ಲ. ಆಮ್ರಪಾಲಿ ಒಬ್ಬ ನರ್ತಕಿ ಆಕೆ. ಭಾಳ ಜನ ಯುವಕರನ್ನು ದಾರಿ ತಪ್ಪಿಸಿದಾಕಿ. ಎಷ್ಟೋ ಜನರ ಮನೆಗಳನ್ನೇ ಮಸಣಗಳನ್ನಾಗಿ ಮಾಡಿದಾಕಿ. ಎಷ್ಟೋ ಸಂಸಾರಗಳನ್ನು ಒಡೆದಾಕಿ ಆಮ್ರಪಾಲಿ ನರ್ತಕಿ ಆಕಿ. ಹುಡುಗರು ಆಕೆಯನ್ನು ನೋಡಿ ಹುಚ್ಚು ಹಿಡಿದು ಹೋಗ್ತಿದ್ರು, ಅಷ್ಟು ಸಂಪತ್ತು ಬಂದಿತ್ತು ಆಕೆ ಹತ್ರ. ಒಂದು ದಿವಸ ಬುದ್ಧನ ಹತ್ರ ಬರ್ತಾಳೆ. ಬುದ್ಧನ ಹತ್ರ ಬಂದು ನಮಸ್ಕಾರ ಮಾಡುತ್ತಾಳೆ. ನಾನು ಜೀವನದಲ್ಲಿ ಬಹಳ ಪಾಪದ ಕೆಲಸ ಮಾಡೀನಿ, ಕೆಟ್ಟ ಕೃತ್ಯಗಳನ್ನು ಮಾಡೀನಿ ಭಗವಂತ. ನಾನು ಎಷ್ಟು ಪಾಪ ಮಾಡೀನಿ ಅಂದ್ರೆ ಅದು ಏನು ಮಾಡೋದು ತೊಳಿಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪಾಪ ಕೃತ್ಯಗಳನ್ನು ಮಾಡೀನಿ. ನಾನು ಪುಣ್ಯವಂತಳಾಗಬೇಕಂತ ನಿನ್ನ ಹತ್ರ ಬಂದೀನಿ, ನನಗೆ ದಾರಿ ತೋರಿಸು. ಬುದ್ಧ ಅಂತಾನ, ನೀ ಏನೂ ಮಾಡೋದು ಬೇಡ, ಪ್ರವಚನ ನಡೆದಿರ್ತೈತಿಲ್ಲ, ಸುಮ್ಮ ಕೂಡಿಲ್ಲ. ಅವಾಗ ಆಮ್ರಪಾಲಿ ಅಂತಾಳ ನರ್ತಕಿ, ಅಲ್ಲ ಗುರುಗಳೇ, ನಾನು ಪಾಪಿ, ನಾನು ಏನಾದರೂ ದಾರಿ ತೋರಿಸ್ರಿ, ಪೂಜಾ ಪುನಸ್ಕಾರ ಹೇಳ್ರಿ ಅಂತ ನಾ ಬಂದೀನಿ. ನೀವಂತೀರಲ್ಲ ಸುಮ್ಮನೆ ಕುಂದ್ರಂತೀರಲ್ಲ, ಸುಮ್ಮನೆ ಕುಂತ್ರೆ ನಾ ಮಾಡಿದ ಪಾಪ ಬೆಟ್ಟದಷ್ಟಿದೆ. ಸುಮ್ಮನೆ ಕುಂತ್ರೆ ಹೆಂಗೆ ತಿಳಿಯಾದೀತದು ಪಾಪ. ಅವಾಗ ಬುದ್ಧ ಅಂತಾನೆ, ಏನೂ ಮಾಡೋದು ಬೇಡ, ಸುಮ್ಮ ಎಲ್ಲಿ ಗುರುಗಳೆರಡು ಮಾತು ಹೇಳಕ್ಕೆ ಸುಮ್ಮ ಕೂಡಲ್ಲಿ. ಆಮ್ರಪಾಲಿ ಅಂತಾಳೆ, ಹೆಂಗೆ ಪಾಪ ಹೋಗ್ತೈತಿ, ಸುಮ್ಮನೆ ಕುಂತ್ರೆ ಹೋಗ್ತೈತೇನು? ಬುದ್ಧ ಅಂತಾನೆ, ಒಂದು ಕೆರೆ ಐತಿ ನೋಡು, ಕೆರೆ ನೀರು ಎಮ್ಮೆ ಅದು ಅಡ್ಡಾಡಿ ಗೊಡಗಾಗ್ಯಾವ ಅದ್ರಾಗ. ಆ ಕೆರೆ ನೀರು ತಿಳಿ ಆಗಬೇಕಾದ್ರೆ ಏನು ಮಾಡಬೇಕು? ತಿಳಿ ಆಗಬೇಕಾದ್ರೆ ಏನು ಮಾಡಬೇಕು? ಏನೂ ಮಾಡೋದು ಬೇಡ, ನೀ ಏನಾರ ಮಾಡಿದ್ರೆ ಮತ್ತಿಷ್ಟು ಗೊಡಗಾಗ್ತೈತಿ. ಅದಕ್ಕೆ ಬುದ್ಧ ಅಂತಾನ, ಕೆರೆ ನೀರು ತಿಳಿ ಆಗಬೇಕಾಗಿದ್ರೆ ನೀ ಏನೂ ಮಾಡಬೇಕಾಗಿಲ್ಲ, ಸುಮ್ಮ ಕೂಡು, ತಾನ ತಿಳಿ ಆಗ್ತೈತಿ ಅದು ಅಷ್ಟೇ. ಸುಮ್ಮ ಕುಂದ್ರೆ ಅಷ್ಟೇ. ಸುಮ್ಮನೆ ಕುಂತ್ರ ಗೊಡಗ ನೀರು ತಿಳಿ ಆಗ್ತೈತಿ. ಗುರುವಿನ ಸಾನ್ನಿಧ್ಯದಲ್ಲಿ ಬಂದು ಸುಮ್ಮನೆ ಕುಂತ್ರ ಮನಸ್ಸು ತಿಳಿ ಆಗ್ತೈತಿ. ಇದು ಜ್ಞಾನ. ಏನೂ ಮಾಡಬೇಕಾಗಿಲ್ಲ. ಯಾರು ದೊಡ್ಡವರದಾರ, ಅಜ್ಞಾನಿಗಳದಾರ, ಅವ್ರ ಹತ್ರ ಸ್ವಲ್ಪ ಸುಮ್ಮ ಕೂಡಷ್ಟೇ ಬಂದು. ಅವರು ಎರಡು ಮಾತು ನೆನಪುಳಿದ್ರೆ ಸಾಕು ಜೀವನದೊಳಗೆ. ಅವ್ರ ಮಾತು ಅಷ್ಟು ಹಿತ ಕೊಡ್ತೈತಿ. ಈಗ ನೀವು ಮನೆಗೆ RCC ಹಾಕ್ತೀರಿ. RCC ಹಾಕಬೇಕಾದ್ರೆ ನೀವು ಜಿಂದಾಲ್ ಎಲ್ಲ ಚಲೋ ಸ್ಟ್ರಕ್ಚರಲ್ ಇಂಜಿನಿಯರ್ ಪ್ಲ್ಯಾನ್ ಮಾಡಿರ್ತಾನೆ ನಿಮ್ಮ ಮನೆದು. ಜಿಂದಾಲ್ ಕಬ್ಬಣ ತಂದಿರಿ, ACC ಸಿಮೆಂಟ್ ತಂದಿರಿ, ಸ್ಟ್ರಕ್ಚರಲ್ ಇಂಜಿನಿಯರ್ ಪ್ಲ್ಯಾನ್ ಮಾಡಿ RCC ಹಾಕ್ಯಾರಿ. RCC ಎಲ್ಲ ಹಾಕಿರಿ, ಖರೆ ಹಂಗೆ ಬಿಟ್ರಿ ಅಂದ್ರೆ ಏನಾಗ್ತೈತಿ ಅಂದ್ರೆ ಕ್ರ್ಯಾಕ್ ಬರ್ತೈತೆ ಅದು RCC. ನೀವು ಸ್ಟ್ರಕ್ಚರಲ್ ಇಂಜಿನಿಯರ್ ಚಲೋ ಪುಣಾದಾಗ ಓದ್ದವ್, ಬೆಂಗಳೂರಾಗ ಓದ್ದವನ ಕಡೆಯಿಂದ ಸ್ಟ್ರಕ್ಚರಲ್ ಡಿಸೈನ್ ಮಾಡಿಸಿರಿ. ACC ಸಿಮೆಂಟ್ ತಂದಿರಿ, ಜಿಂದಾಲ್ ಕಬ್ಬಣ ತಂದು ಪ್ಲ್ಯಾನ್ ಮಾಡಿ RCC ಹಾಕಿರಿ. ಅದು ಹಂಗೆ ಬಿಟ್ರಿ ಅಂದ್ರೆ ಕ್ರ್ಯಾಕ್ ಬರ್ತೈತಿ. ಏನು ಮಾಡ್ಬೇಕಂದ್ರೆ ಕ್ಯೂರಿಂಗ್ ಮಾಡ್ಬೇಕು ಅದಕ್ಕೆ, ಹೌದಲ್ಲ? ಕ್ಯೂರಿಂಗಿಗೆ ನೀರಿಗೇನು ರೊಕ್ಕ ಇಲ್ಲ, ಆದರೂ ನೀರು ಹಾಕಿ ಕ್ಯೂರಿಂಗ್ ಮಾಡದೇ ಇದ್ರೆ RCC ಕ್ರ್ಯಾಕ್ ಬರ್ತೈತಿ. ಹಂಗೆ ಸಂತರ ಶರಣರ ಮಾತಿನ ಕ್ಯೂರಿಂಗ್ ಇರಲಿಲ್ಲ ಅಂದ್ರೆ ಸಂಸಾರ ಕ್ರ್ಯಾಕ್ ಬರ್ತೈತಿ ಅಷ್ಟ. ಕ್ರ್ಯಾಕ್ ಬರಬಾರ್ದಂದ್ರೆ, ಸಂಸಾರ ಕ್ರ್ಯಾಕ್ ಬರಬಾರ್ದಂದ್ರೆ ಕ್ಯೂರಿಂಗ್ ಮಾಡ್ಕೊತಿರ್ಬೇಕು ಇದಕ್ಕಷ್ಟ. ಅದಕ್ಕೆ ಯಾರ ಹೇಳಿ, ಸಣ್ಣವರ ಹೇಳಿ ದೊಡ್ಡವರ ಹೇಳಿ ಎರಡು ಚಲೋ ಮಾತು ಹೇಳ್ತಾರಂದ್ರೆ ಕೇಳಷ್ಟೇ. ಜ್ಞಾನ ಎಲ್ಲಿ ಸಿಗತೈತಿ ಅಂದ್ರೆ ಗುರುಗಳ ಹತ್ರ ಸಿಗತೈತಿ. ನನಗೆ ಒಂದು ಮಾತು ನೆನಪುಳಿದ್ರೆ ಸಾಕಷ್ಟೆ. ಈಗ ನೀವು ಒಂದು ಗಿಡ ಐತಿ, ಗಿಡದಾಗ ಕಾಗಿ ಕುಂತಿರ್ತಾವೆ. ಕಾಗಿ ಒಂದು 100 ಕಾಗಿ ಕುಂತಾವಂದ್ರೆ ನೀವು 100 ಕಾಗಿ ಎಬ್ಬಿಸ್ಬೇಕಾದ್ರೆ 100 ಕಲ್ಲು ಒಗಿಬೇಕಾಗಿಲ್ಲ. ಒಂದು ಕಲ್ಲು ಒಗೆದ್ರೆ ಗಿಡದಾಗ ಕುಂತ 100 ಕಾಗಿ ಹೆಂಗೆ ಹಾರಿ ಹೋಗ್ತಾವ, ಹಂಗೆ ನಿನ್ನ ಮನಸ್ಸಿನೊಳಗೆ ಚಿಂತೆಗಳೆಂಬ 100 ಕಾಗೆಗಳು ಕುಂತಿರಲಿ. ದೊಡ್ಡವರ ಶರಣರ ಮಾತಿನ ಒಂದು ಕಲ್ಲು ಸಾಗಿದ್ರೆ ಸಾಕು, 100 ಚಿಂತೆಗಳೆಂಬ ಕಾಗೆಗಳು ಹೋಗ್ತಾವಷ್ಟೆ. ಸುಮ್ಮನೆ ಒಂದು ಮಾತು ನೆನಪಿಡೋದು. ಅವ್ರು ಏನು ಹೇಳಿರ್ತಾರೆ ಒಂದು ಮಾತು ನೆನಪಿಟ್ಟುಕೊಂಡ್ರೆ ಸಾಕು. ಅದಕ್ಕೆ ಜ್ಞಾನ ಬರಬೇಕಾಗಿದ್ದರೆ ಸೂಪರ್ ಮಾರ್ಕೆಟಿಗೆ ಹೋಗೋದಲ್ಲ, ಜ್ಞಾನ ಮೂಲ ಗುರು ಸೇವೆ ಎಂಬ ಅವನ ಹತ್ರ ಇರೋ ಅಷ್ಟೆ.
ಗುರು ಅಂದ್ರೆ ಯಾರು ದೊಡ್ಡವರು, ಗುರು ಅಂದ್ರೆ ಇಷ್ಟೇ, ಯಾರು ಮೈ ಹೊಲಸು ಮಾಡಿಕೊಂಡಿಲ್ಲ, ಯಾರ ಕೈ ಹೊಲಸು ಮಾಡಿಕೊಂಡಿಲ್ಲ, ಯಾರ ಮನಸ್ಸು ಹೊಲಸು ಮಾಡಿಕೊಂಡಿಲ್ಲ ಅವರ ಗುರುಗಳಷ್ಟೇ. ಗುರುಗಳಂದ್ರೆ ಮತ್ತೇನಲ್ಲ, ಮೈ ಕೈ ಮನಸ್ಸು ಯಾರು ಹೊಲಸು ಮಾಡಿಕೊಂಡಿಲ್ಲ ಅವ್ರ ಗುರುಗಳು. ಅಂಥವ್ರು ಮಾತು ನೆನಪಿಡು, ಜ್ಞಾನ ಬರ್ತೈತೆ ಬದುಕೆಂದು. ಜ್ಞಾನ ಮೂಲ ಗುರು ಸೇವೆ ಎಂಬೆ, ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ. ನಾವಂತ ಹಿಂಗೆ ಐಶ್ವರ್ಯ ಬರ್ಬೇಕಾದ್ರೆ ಪೂಜೆ ಮಾಡ್ಬೇಕಂತಳಕ್ಕೆ. ಮತ್ತು ನಾವು ಎಷ್ಟು ಪೂಜೆ ಮಾಡೀವ್ರಿ, ಏನು ಅದ್ರ ಸಲುವಾಗೇ ಮಾಡೀವಿ ನಾವೆಲ್ಲ. ಗುಡಿಗೆ ಹೋಗಿದ್ದು ಅದಕ್ಕೆ, ವಾಸ್ತು ಕೇಳಿದ್ದು ಅದಕ್ಕೆ, ಏನು ಮನೆ ಕಟ್ಟಿಸಿದ್ವಿ ಎಲ್ಲ ಚಲೋ ಚಲೋ ಮನೆ ಎಲ್ಲ ಒಡೆದು ಎದಕ್ಕೆ? ಸಂಪತ್ತು ಬರ್ಬೇಕಂತ. ಏನು 100 ಎಕರೆ ಕಟ್ಟಿಸಿವಿ, 50 ಎಕರೆ ಕಬ್ಬು ಹಚ್ಚಾನ. ಆದರೂ ಬಂದು ಏನಂತಾನೆ ಮಠಕ್ಕೆ ಬಂದು, ಒಟ್ಟು ಹಿಂಗೆ ಕಾಣ್ತೈತೆಪ್ಪ, ಕಣ್ಣಿಗೆ ಕಾಣ್ತೈತಿ, ಕೈಗೆ ಬರೋದು. ಮತ್ತು ಹೋಗಿ ನಂಬರ್ ಹಚ್ಚಿದ್ರೆ ಅವ್ರ ಕೈಯಾಗ ಹೋಗ್ತೈತಿ, ನಿನ್ನ ಕೈಯಾಗ ಹೆಂಗೆ ಬರ್ತೈತೆ? ಕಣ್ಣಿಗೆ ಕಾಣ್ತೈತಿ, ಕೈಗೆ ಬರೋದು. ಅಲ್ಲ, ನಮ್ಮ ಸಂಪತ್ತಿಗಾಗೆ ಮಾಡಿವೆಲ್ಲ ನಾವು, ಎಲ್ಲನೂ ಮಾಡಿದ್ದು. ಜ್ಞಾನಿಗಳಂತಾರೆ ಯಾವುದಕ್ಕೆ ಸಂಪತ್ತು ಅನ್ನಬೇಕು? ಸಂಪತ್ತು ಅಂತ ಯಾವುದಕ್ಕೆ ಅನ್ನಬೇಕು ಅಂದ್ರೆ, ಯಾವುದು ನಿನಗೆ ಆಪತ್ತು ತರೋದಿಲ್ಲ ಅದು ಸಂಪತ್ತು. ನಮ್ಮ ಸಂಪತ್ತು ನಮಗೆಲ್ಲ ಆಪತ್ತು ತಂದೈತಿ. ಈಗ ನೀವು ನೋಡೋಣ, ಒಂದು ಬಂಗಾರ ಹಾಕ್ಕೊಂಡು, ಒಂದು ತೊಲೆ ಹಾಕ್ಕೊಂಡು ಹಿಂಗೆ ರಾತ್ರಿ ನೀವು ಹೋಗಿ ಬರ್ರಿ, ಬಂಗಾರ ತೊಗೊಂತಾರೆ, ತಲೆನ ತೆಗಿತಾರೆ. ನಮಗೆ ಆಪತ್ತು ತಂತಂದ್ರೆ ಅದು ಹೆಂಗೆ ಸಂಪತ್ತಾಗುತ್ತೆ? ಯಾವುದು ನನಗೆ ಆಪತ್ತು ತಂದಿಲ್ಲೋ ಅದು ಸಂಪತ್ತು. ಅದಕ್ಕಿ ಮುಕ್ತಾಯಕ್ಕಂತಾಳ ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ. ಲಿಂಗಾರ್ಚನೆ, ಲಿಂಗ ಅಂದ್ರೆ ನಾವು ಬರೀ ಕಲ್ಲಿನ ಗುಡಿಯೊಳಗಿರುವ ಲಿಂಗ, ಅದು ಲಿಂಗ ಅಲ್ಲ. ಅಲ್ಲಮ ಪ್ರಭು ಒಂದು ಸುಂದರ ಮಾತು ಬರೀತಾನೆ, ಲಿಂಗ ಅಂದ್ರೆ ಲಿಂಗವೆಂಬುದು ಅನಂತದ ಹೆಸರೋ ಗುಹೇಶ್ವರನೆಂಬುದದೇನು. ಲಿಂಗ ಅಂದ್ರೆ ಇಡೀ ತೋರುವ ಈ ಪ್ರಪಂಚ ವಿಶ್ವ ಅನಂತತೆ ಐತೆಲ್ಲ, ಇದು ಎಲ್ಲವೂ ಲಿಂಗವೇ. ಅದಕ್ಕೆ ಐಶ್ವರ್ಯ ಬರಬೇಕಾಗಿತ್ತು ಅಂದ್ರೆ ಬರೇ ದುಡ್ಡು ಗಳಿಸೋದಂತಲ್ಲ. ಮೊದಲು ನಾವು ತಿಳ್ಕೊಬೇಕಾಗಿದ್ದು ಬಡತನ ಯಾಕೆ ಬಂತು ನಮಗಂತ. ನಮಗೆ ಬಡತನ ಯಾಕೆ ಬಂತು ಅಂದ್ರೆ ನಮಗೆ ಇರುವುದು ಯಾವುದು ಸಂಪತ್ತಂತ ಗೊತ್ತಾಗಿಲ್ಲ. ದೇವರು ಏನು ಇದನ್ನೆಲ್ಲ ಇಟ್ಟನಲ್ಲ, ಇದು ಸಂಪತ್ತಂತ ಗೊತ್ತಾಗ್ಲಾರ್ದಕ್ಕೆ ಬಡತನ ಬಂತು ನಮಗೆ. ಯಾವುದು ಸಂಪತ್ತಲ್ಲ ಹೇಳಿ ಇಲ್ಲಿ? ನಾವೇನು ತಿಳ್ಕೊಂಡಿವಿ ಅಂದ್ರೆ ಬರೀ ಬಂಗಾರ ಬೆಳ್ಳಿ ದುಡ್ಡಿದ್ದವ್ರು ಇದ್ರಷ್ಟೇ ಸಂಪತ್ತಂತ ತಿಳ್ಕೊಂಡಿದ್ದಕ್ಕೆ ಬಡತನ ಬಂದೈತೆ ನಮಗೆ. ಇಲ್ಲಿ ಯಾವುದು ಸಂಪತ್ತಿಲ್ಲ ದೇವನ ಸೃಷ್ಟಿಯಲ್ಲಿ. ಈ ವಿಶ್ವ ಅನಂತವಾಗಿರುವಂಥ ವಿಶ್ವ, ಇದು ದೇವನ ಸಂಪತ್ತಿದೆಯಲ್ಲ. ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವ ಶರಣಂಗೆ ಎತ್ತೆತ್ತ ನೋಡಿದಡತ್ತತ್ತ ಲಕ್ಷ್ಮಿ ತಾನಾಗಿಪ್ಪಳು. ಏನು ಒಬ್ಬ ರೈತ ಹೊಲದಾಗ ದುಡಿದ್ರೆ ಹೆಂಗೆ ದುಡಿಬೇಕು ಅಂದ್ರೆ, ಭೂಮಿ ತಾಯಿ ಅಂತಿರ್ಬೇಕು. ನಾನಾ ದಣ್ಕೊಂಡಿನಪ್ಪ, ಸ್ವಲ್ಪ ನೀ ರೆಸ್ಟ್ ಮಾಡಿ ಹೋಗಂತ ಭೂಮಿ ತಾಯಿ ಅಂತಿರ್ಬೇಕು. ಹಂಗೆ ದುಡಿಯೋದು ಮನುಷ್ಯ. ಭೂಮಿ ಸಂಪತ್ತಲ್ಲೇನು ಹೇಳಿ? ಭೂಮಿ ಎಂಥ ಸಂಪತ್ತು, ಏನು ಅದ್ಭುತವಾದ ಸಂಪತ್ತು ಮಣ್ಣಿನೊಳಗಿಟ್ಟಾನ ದೇವರು. ನೀವು ಇಲ್ಲೆಲ್ಲ ಗಿಡ ಹಚ್ಚಿರಿ, ಮಾವಿನ ಗಿಡ ಹಚ್ಚಿರಿ, ತೆಂಗಿನ ಗಿಡ ಹಚ್ಚಿರಿ. ಒಂದು ಮಾವಿನ ಸಸಿ ಸುಮ್ಮನೆ ಏನೂ ಇಲ್ಲ, ನೀವು ಚೀಪಿ ಗೊಟ್ಟ ಒಗೆದಿರಿ ಅದ್ರಾಗ, ಹೌದಲ್ಲ? ಚೀಪಿ ಗೊಟ್ಟ ಒಗೆದಿರಿ, ಅಲ್ಲೇನೂ ಇಲ್ಲ, ಬರೇ ಮಣ್ಣದು. ಸಸಿ ಬರ್ತೈತೆ, ಒಂದು ಗೊಟ್ಟದೊಳಗಿಂದ ಸಸಿ ಬಂದಿದ್ದು ಎಲ್ಲಿಂದ? ಅದೇ ಮಣ್ಣಿನಿಂದ, ಹೌದಲ್ಲ? ಮಣ್ಣು ಬಿಟ್ಟು ಏನರ ಬಂದೈತೆ? ಸಸಿ ಬಂದಿದ್ದು ಮಣ್ಣಿನಿಂದ, ಮುಂದೆ ಗಿಡ ಆಗಿದ್ದು ಅದೇ ಮಣ್ಣಿನಿಂದ, ಮುಂದೆ ಹಣ್ಣು ಬಂದಿದ್ದು ಅದೇ ಮಣ್ಣಿನಿಂದ. ಏನು ಮಜಾ ಹೇಳ್ತಾರಂದ್ರೆ, ಗೊಟ್ಟ ಬಂದಿದ್ದು ಮಣ್ಣಿನಿಂದ, ಸಸಿ ಬಂದಿದ್ದು ಮಣ್ಣಿನಿಂದ, ಗಿಡ ಬಂದಿದ್ದು ಮಣ್ಣಿನಿಂದ, ಹೂವು ಬಂದಿದ್ದು ಮಣ್ಣಿನಿಂದ, ಹಣ್ಣು ಬಂದಿದ್ದು ಮಣ್ಣಿನಿಂದ. ಹಣ್ಣು ತಿಂದ್ರೆ ಮಣ್ಣು ತಿಂದಂಗೆ ಆಗೋದಿಲ್ಲ, ಮಣ್ಣು ಬಿಟ್ಟರೆ ಹಣ್ಣ ಬರೋದಿಲ್ಲ. ಇದು ಭೂಮಿ ತಾಯಿಯ ಸಂಪತ್ತು. ಮಣ್ಣು ಬಿಟ್ಟರೆ ಏನಾರ ಬೆಳಿಲಿಕ್ಕಾಗ್ತೈತೆ ನಮಗಿದು? ಮಣ್ಣು ಸಂಪತ್ತು, ನೀರು ಸಂಪತ್ತು, ಗಾಳಿ ಸಂಪತ್ತು. ನೀವು ನೋಡಿದ್ರೆ ಇಲ್ಲಿ ಎಲ್ಲ ಆಕ್ಸಿಜನ್ ಕೊರೋನಾದಾಗ ನೀವು ಅನ್ಬೋದು, ನನಗೇನು ಇಷ್ಟು ಎಕರೆ ಹೊಲ ಹಿಡ್ದೀನಿ, ಇಷ್ಟು ಸಂಪತ್ತೈತಿ, ನನ್ಯಾರು ಏನು ಮಾಡ್ತಾರೆ? ಕಂಡವ್ರಿಗೆಲ್ಲ ನೀನು ನೋಡ್ಕೊತೀನಿ ಹೋಗಿ ಅಂತಿರ್ತಾರೆ. ಸ್ವಲ್ಪ ಇಂಗ್ಲೀಷ್ ಫೇಲ್ ಆಗಿದ್ರಂದ್ರೆ ಹಳ್ಳ್ಯಾಗ ICU ಅಂತಿರ್ತಾರೆ ಅವರು.
ನೀವು ನೋಡ್ರಿ, ನೀನು ನೋಡ್ಕೊತೀನಿ. ಐ ಸಿ ಯು ಅಂದ್ರೆ ಇಂಗ್ಲೀಷ್ನ್ಯಾಗ ಇಂಗ್ಲೀಷ್ನ್ಯಾಗ ಐ ಸಿ ಯು ಅಂದ್ರೆ ಕನ್ನಡದಾಗ ನೀನು ನೋಡ್ಕೊತೀನಿ ಹೋಗಂದಂಗೆ ಅಂತಿರ್ತಾರಿಲ್ಲ. ಐ ಸಿ ಯು ಅಂತಿರ್ತಾರೆ. ಎದಕ್ಕೆ? ಏನು ಒಂದು 20 ಎಕರೆ ಕಬ್ಬು ಹಚ್ಚನ, ಒಂದು ಮನೆ ಕಟ್ಟೆನ, ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡು ಅಡ್ಡಾಡ್ತಾನೆ. ಇಷ್ಟಕ್ಕೆ ಐ ಸಿ ಯು ಅಂತಿರ್ತಾನೆ. ಇವ ಇಲ್ಲಿ ಐ ಸಿ ಯು ಅಂತಿರ್ತಾನೆ. ಒಂದು ದಿವ್ಸ ಹೋಗಿ ಮುಪ್ಪಾದ ಮೇಲೆ ಒಗಿತಿರ್ತಾರಲ್ಲ ನನಗಲ್ಲಿ, ಆಕ್ಸಿಡೆಂಟಾಗಿ ಬಿದ್ದಿ ಅಂದ್ರೆ ಕೋಮಾದಾಗ ಇಟ್ಟಿರ್ತಾರಲ್ಲ, ಎಲ್ಲಿ ಇಟ್ಟಿರ್ತಾರೆ? ಹಾಂ, ಅವಾಗ ಅದು ಅಂತೈತಿ. ಇಲ್ಲಿ ಬಾ ಐ ಸಿ ಯು ಅಂತ ಅದು ಅಂತಿರ್ತೈತಿ. ಅವಾಗ ನೀವು ಹೊರಗೆ ಎಷ್ಟು ದಿವಸ ಐ ಸಿ ಯು ಅಂದೆಲ್ಲ, ಅಲ್ಲಿ ಬಾ ಐ ಸಿ ಯು ಅಂತಿರ್ತೈತಿ. ಯಾವುದು ಐ ಸಿ ಯು? ಎಲ್ಲವೂ ಸಂಪತ್ತೈತಿ ಇಲ್ಲಿ. ಮಣ್ಣು ಸಂಪತ್ತು, ನೀರು ಸಂಪತ್ತು, ಗಾಳಿ ಸಂಪತ್ತು, ಬೆಳಕು ಸಂಪತ್ತು, ತಂದೆ ತಾಯಿಗಳ ಸಂಪತ್ತು, ಭಾವ ಸಂಪತ್ತು, ಮಾತು ಸಂಪತ್ತು. ಯಾವುದು ಸಂಪತ್ತಿಲ್ಲ ಈ ಜಗತ್ತಿನೊಳಗೆ. ಇದು ದೇವ ಕೊಟ್ಟಿದ್ದು. ಇದು ಯಾವುದು ಸಂಪತ್ತಲ್ಲ ಅಂತ ತಪ್ಪು ತಿಳ್ಕೊಂಡಿದ್ದಕ್ಕೆ ಬಡತನ ಬಂದೈತೆ ಹೊರತು ಅದರ್ವೈಸ್ ಯಾರೂ ಇಲ್ಲಿ ಬಡವರೇ ಇಲ್ಲ ಈ ಜಗತ್ತಿನಲ್ಲಿ. ಇದು ದೇವರು ಕೊಟ್ಟಿದ್ದೆಲ್ಲ ಸಂಪತ್ತಂತ ನಮಗೆ ಅರ್ಥ ಆಗಿಲ್ಲ, ಅದಕ್ಕೆ ಬಡತನ ಬಂದೈತೆ ಅಷ್ಟೇ. ಇರದೇ ಇದ್ರೆ ಇಲ್ಲಿ ಯಾವುದು ಹೇಳಿ? ಎಲ್ಲವೂ ದೇವಮಯ, ಎಲ್ಲವೂ ಸಂಪತ್ತೈತಿ. ಇಲ್ಲಿ ಬಡವರು ಯಾರದಾರ ಹೇಳಿ? ಮಾತು ಸಂಪತ್ತು ಅಲ್ಲೇನು? ಹೃದಯ ಸಂಪತ್ತು, ಸದ್ಭಾವ ಸಂಪತ್ತು. ಸಂತ ತುಕಾರಾಮರಿದ್ದರು. ತುಕಾರಾಮ್ ಅವರು ಸುಮ್ಮನೆ ಅಭಂಗ ಹಾಡ್ಕೋಂತ ಹೋಗ್ತಿದ್ರು. ಏನು ದುಡ್ಡು ಗಳಿಸಿರಲಿಲ್ಲ, ಸುಮ್ಮನೆ ಹಾಡ್ತಿದ್ರು ಅಭಂಗ. ಯಾವ ಮಾತು ಹೇಳಿದ್ರೆ ಭಂಗ ಬರೋದಿಲ್ಲ, ಅದು ಅಭಂಗ. ಅದು ಯಾವ ಮಾತಿಗೆ ಭಂಗ ಇಲ್ಲ, ನಾಶ ಇಲ್ಲ, ಅದು ಅಭಂಗ. ಅದು ಅಭಂಗ ಹಾಡ್ಕೊಂತ ಹೋಗ್ತಿದ್ರಲ್ಲ. ತುಕಾರಾಮರಿಗೆ ರಾಜನಿಗೆ ಅನ್ನಿಸ್ತಂತ, ಮಹಾರಾಷ್ಟ್ರದ ರಾಜನಿಗೆ ಅನ್ನಿಸ್ತು, ಏನಿದು ಹಾಡ್ಕೊಂತ ಹೋಗ್ತೈತಿ ಪಾಪ, ಏನಾರ ಗುಡಿಸಲ್ನಾಗಿರ್ತೈತಿ, ಏನಾರ ಒಂದಿಷ್ಟು ಕೊಟ್ಟು ಬರ್ಬೇಕಂತ ತಿಳ್ಕೊಂಡು ಒಂದು ತಾಟ್ನೊಳಗೆ ತನ್ನ ಸೇವಕರನ್ನ ಕಳಿಸಿ ಒಂದಿಷ್ಟು ಸಂಪತ್ತು ತಂದು ಕೊಟ್ಟ. ಆವಾಗ ತುಕಾರಾಮ್ ಕೇಳಿದೆ, ಏನಿದು ಅಂತ. ಇಲ್ಲ, ಸಂಪತ್ತು ಕಳಿಸ್ಯಾರ ನಮ್ಮ ಮಹಾರಾಜರು. ಎದ್ರ ಸಲುವಾಗಿ ಕಳಿಸ್ಯಾರ? ನಿಮ್ಮ ಸಲುವಾಗಿ ಕಳಿಸ್ಯಾರ. ಅಲ್ಲ, ನನಗ್ಯಾಕೆ ಕಳಿಸ್ಯಾರ ಅವರು? ಇಲ್ಲ, ನೀವು ಸುಮ್ಮನೆ ಹಾಡ್ಕೊಂತ ಹೋಗ್ತೀರಿ, ಬಡತನ ಐತೆ ಅಂತ ತಿಳ್ಕೊಂಡು ಕೊಟ್ಟು ಕಳಿಸ್ಯಾರ. ಅಲ್ಲ, ನಿಮ್ಮ ಮಹಾರಾಜಗ ನಾ ಬಡವಂತ ಹೇಳ್ದವ್ರು ಯಾರು? ನಿಮ್ಮ ಮಹಾರಾಜಗ ನಾ ಬಡವಂತ ಹೇಳ್ದವ್ರು ಯಾರು? ಸಂಪತ್ತು ಕೊಟ್ಟು ನಿಮ್ಮ ಮಹಾರಾಜನಿಗೆ ಹೇಳಿ ಬಾ. ಯಾವ ನಿಮ್ಮ ಮಹಾರಾಜ ಪಂಢರಪುರದ ವಿಠ್ಠಲನ ಗರ್ಭಗುಡಿಯ ಮುಂದೆ ನಿಂತು ನನಗೆ ಸಂಪತ್ತು ಕೊಡು, ಸಾಮ್ರಾಜ್ಯ ಕೊಡು, ನನಗೆ ಸಾಮ್ರಾಜ್ಯ ಕೊಡು, ಸಂಪತ್ತು ಕೊಡು ಅಂತ ಯಾವ ಪಂಢರಪುರದ ವಿಠಲನ ಗರ್ಭಗುಡಿಯ ಮುಂದೆ ನಿಂತು ಕೇಳ್ತಾನಲ್ಲ, ಆ ಪಂಢರಪುರದ ವಿಠಲನೇ ನನ್ನ ಹೃದಯ ಗರ್ಭಗುಡಿಯೊಳಗಿರುವಾಗ ನಾನೇಕೆ ಬಡವನಿಲ್ಲ? ನಾ ಯಾಕೆ ಬಡವಾಗ್ತೀನಿ ಹೇಳು? ಯಾರೂ ಬಡವರಿಲ್ಲ. ನಮ್ಮ ಭಾವದ ಕೊರತಿದ್ದಕ್ಕೆ ಬಡತನ ಬಂದೈತೆ ಅಷ್ಟೆ. ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಂ ಅನ್ನಂ ಸುಭಾಷಿತಂ. ಏನು ಅನ್ನ ಸಂಪತ್ತು, ನೀರು ಸಂಪತ್ತು. ಹೋಗ್ತಿರಿ, ನಾಳೆ ಇನ್ನೊಂದು ಕ್ಷಣಕ್ಕೆ ಪ್ರಾಣ ಪಕ್ಷಿ ಹಾರಿ ಹೋಗ್ತೈತಿ. ಹೋಗಾಗ ಏನಂತಾರೆ? ಒಂದು ತೊಲಿ ಬಂಗಾರ ಇಡ್ರಿ ಬಾಯಾಗಂತಾರೆ. ಏನು ಒಂದು ಗುಟಕ್ಕೆ ನೀರು ಹಾಕ್ರಿ ಅಂತಾರೆ, ಒಂದೆರಡು ಶಿವನುಡಿ ಹೇಳ್ರಿ ಅಂತಾರೆ. ಅಂದ್ರೆ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವಾಗ ನೀನು ಗಳಿಸಿದ ಸಂಪತ್ತು ಬರಲಿಲ್ಲ, ಒಂದು ಹನಿ ನೀರು ನಿನ್ನ ಜೊತೆಗೆ ಬಂದಿತ್ತಷ್ಟೆ. ನೀರು ಸಂಪತ್ತು, ಅನ್ನ ಸಂಪತ್ತು, ಒಳ್ಳೆಯ ಮಾತುಗಳ ಸಂಪತ್ತು. ಮಾತು ಸಂಪತ್ತಿ ಜಗತ್ತಿನೊಳಗಲ್ಲೇನೆ. ಶರಣರು ಕಲ್ಯಾಣ ಕಟ್ಟಿದ್ರು. ಯಾವುದರಿಂದ ಕಟ್ಟಿದ್ರು? ಏನೂ ಇಲ್ಲ. ಶರಣರು ಕಲ್ಯಾಣ ಎದರಿಂದ? ಅವ್ರು ಏನು ನಿಮಗೆ ರೇಷನ್ ಫ್ರೀ ಕೊಡ್ತೀವಿ, ಆಶ್ರಯ ಮನೆ ಕಟ್ಟಿ ಕೊಡ್ತೀವಿ ಅಂತ ಕಲ್ಯಾಣ ಕಟ್ಟಿದ್ರೇನು? ಏನೂ ಇಲ್ಲ. ಯಾರು ಎದುರಿಗೆ ಕಾಣ್ತಾರೆ, ವೈರಿನೇ ಇರಲಿ, ಕಂಡವನಿಗೆಲ್ಲ 2 ಶಬ್ದ ಶರಣು ಶರಣಾರ್ಥಿ ಅನ್ನುವ 2 ಶಬ್ದ ಕಲ್ಯಾಣವನ್ನೇ ಕಟ್ಟಿಬಿಟ್ಟಿತ್ತಲ್ಲ ಅಷ್ಟೆ. 2 ಮಾತು ಕಲ್ಯಾಣ ನಿರ್ಮಾಣ ಆಗಿತ್ತು. ಮಾತು ಕಲ್ಯಾಣ. ಈಗ ಸಂಸಾರ ಕೆಟ್ಟಿರ್ತೈತಿ. ಎದಕ್ಕೆ ಕೆಟ್ಟಿರ್ತೈತಿ ಅಂದ್ರೆ, ಮಾತು ಕೆಟ್ಟಿತು ಅಂದ್ರೆ ಸಂಸಾರ ಕೆಡ್ತೈತಿ ಅಷ್ಟೆ. ಮಾತು ಕೆಟ್ಟಿತು ಅಂದ್ರೆ ಸಂಸಾರ ಕೆಡ್ತೈತಿ. ಮಾತು ಚಲೋ ಇತ್ತು ಅಂದ್ರೆ ಸಂಸಾರ ತಾನೇ ಚಲೋ ಇರ್ತೈತಿ. ಪಾಪಿಗೆ ಅವು ಹೆಣ್ಮಕ್ಳು ಅದಾರ, ತಾಯಂದಿರದಾರ, ಇಷ್ಟು ದಿವಸ ಮಾಡ್ಕೊತ ಬಂದಾರವ್ರು. ಅವ್ರಿಗೇನು ನೀವು ಒಂದು ದಿವಸರ ಸಂಡೇ ಐತಿ ನೀವು ಅಡುಗೆ ಮಾಡೋದು ಬಿಡ್ರಿ ಅಂದಿರ, ಸ್ಯಾಟರ್ಡೇ ಐತಿ ಹಾಫ್ ಡೇ ರೆಸ್ಟ್ ತೊಗೊಳ್ರಿ ಅಂದಿರಿ. ಏನು ಮತ್ತೆ ನಿಮಗೆ ಸೂಟಿ ಇದ್ದಾಗ ಜಾಸ್ತಿ ಕೆಲಸ ಅವ್ರು ಮಿನ್ನ ಮಾಡಿ ಹಾಕ್ಬೇಕು. ಮತ್ತು ಅವ್ರು ಏನು ಇಷ್ಟು ವರ್ಷ ನಾವು ಎಲ್ಲೋ ಹೋಗಿ ಅವರು ರಾಷ್ಟ್ರಪತಿಗಳ ಮುಂದೆ
ಒಂದು ಪ್ರಶಸ್ತಿ ತಗೊತಾರಲ್ಲ, ಅವರಷ್ಟೇ ಭಾರತ ರತ್ನ ಅಲ್ಲ. ನಂದೊಂದು ಸಂಸಾರ ಚಂದ ನಡಿಬೇಕು ಅಂತ ತಿಳ್ಕೊಂಡು, ನನ್ನ ಮಕ್ಕಳು ಓದಬೇಕು, ನನ್ನ ಗಂಡ ಊರಾಗ ಒಂದು ಹೆಸರು ಮಾಡಬೇಕು, ನಾವು ಇನ್ನೊಬ್ಬರ ಮನೆ ಮುಂದೆ ಕೈ ಒಡ್ಡಬಾರ್ದು, ನಮ್ಮದೊಂದು ಸುಂದರ ಸಂಸಾರ ಕಟ್ಟಬೇಕು ಅಂತ ನೂರಾರು ಕಷ್ಟಗಳನ್ನು ತಾಳಿಯೂ ಸಹಿತ ಇನ್ನೊಬ್ಬರಿಗೆ ಹೇಳದೆ ಸದಾ ದುಡಿಯುವ ಈ ದೇಶದ ತಾಯಂದಿರು ಭಾರತ ರತ್ನಗಳೇ. ಅವು ಸಹಿತ ಭಾರತ ರತ್ನ. ಯಾರು ಭಾರಾಗಿಲ್ಲ, ಯಾರು ಭಾರತ ರತ್ನ ಯಾರು ಭಾರತೀಯರು ಅಂದರೆ ಯಾರು ಈ ಭಾರತಕ್ಕೆ ಭಾರಾಗಿಲ್ಲ ಅವರೇ ಭಾರತೀಯರು ಅಷ್ಟೇ. ದುಡಿತಾರೆ ಇಲ್ಲ ಅವರು ಪಾಪ. ಅವು ಇಷ್ಟು ದುಡಿತಾವಲ್ಲ, ಒಮ್ಮೆ ಅನ್ಬೇಕು ನೀವು, ನಿಮಗೆ ಎದಕ್ಕೆ ಸಿಟ್ಟು ಬರ್ತೈತಿ ಗಂಡು ಮಕ್ಕಳಿಗೆ ಅಂದ್ರೆ, ಒಟ್ಟ ಇಷ್ಟು ದುಡಿತೀವಿ ನೋಡ್ರಿ ಹಂಗೆ ಅನ್ನೋದಿಲ್ಲ. ಇನ್ನೂ ಒಂದು ಚಂದ, ಅದು ದುಡ್ದಂಗೆ ದುಡಿತೀವಿ. ಏನದು? ಅದು ದುಡ್ದಂಗೆ ದುಡಿತೀವಿ. ಒಂದು ಫೋನ್ ಹಚ್ಚಿ ಕೇಳಿಲ್ಲ ನಮಗೆ ಮಧ್ಯಾಹ್ನ ಊಟಕ್ಕೆ ಬರ್ತೀರಿ ನಾನು, ಹೌದಲ್ಲ? ಅಲ್ಲ ಪಾಪ ಆಕಿ ಹೆಣ್ಮಗಳು ಇಷ್ಟು ವರ್ಷ ದುಡ್ಯಾಕತ್ತಾಳೆ, ನೀವು ಒಮ್ಮೆರೆ ಹಚ್ಚಿ ನಾ ಬರೋದು ಲೇಟ್ ಆಕೈತಿ, ನೀವು ಉಂಡಿಲ್ಲ ಅಂತ ನೀ ಕೇಳ್ಬೇಕು ನೋಡೋಣ. ಕೇಳಿ ಏನು ನೀನು ಕೇಳಿಲ್ಲ. ಒಬ್ಬನಿಗೆ ಸಮಸ್ಯೆ ಆಯ್ತು, ಭಾಳ ಸಮಸ್ಯೆ ಆಯ್ತು. ಒಬ್ಬ ಜ್ಯೋತಿಷ್ಯ ಹತ್ರ ಭಾಳ ಸಮಸ್ಯೆ ಆಗೈತೆ ರೀ ಮನ್ಯಾಗ. ಏನು ಸಮಸ್ಯೆ ಆಗೈತಿ? ಒಟ್ಟು ನಮ್ಮ ಮನೆಯವ್ರಿಗೆ ನಮಗೆ ಹೊಂದಿಕಿಲ್ಲ. ಅಲ್ಲಿ ಏನು ಸಮಸ್ಯೆ ಹೊಂದಿಕಿಲ್ಲ ಅಂದ್ರೆ ಏನಾಗೈತಿ? ಅವ್ರು ಏನು ಅಡುಗೆ ಮಾಡ್ತಾರೆ ಒಟ್ಟು ಸ್ವಾದ ಇಲ್ಲ ಅದ್ರಾಗ ನನಗೆ. ಅಲ್ಲೋ ಜ್ಯೋತಿಷ್ಯದಾಗ ಏನರ ಹೇಳ್ಬೋದು, ನಿನ್ನ ಸಮಸ್ಯೆನೂ ನಮ್ಮ ಮನೆಗೆ ಹೋಯ್ತಿದ್ದು ಸಮಸ್ಯೆ ಅಂದ. ಸೇಮ್ ಪ್ರಾಬ್ಲಮ್ ಅಲ್ಲಿ ನಮ್ಮ ಮನೆಯಾಗೂ ಹಿಂಗಾಯ್ತು. ಇದಕ್ಕೆ ಜ್ಯೋತಿಷ್ಯದಾಗ ಏನು ಹೇಳಕ್ಕೆ ಬರೋದಿಲ್ಲ ಅಂದ್ರೆ ಅವ್ರ ಅಲ್ರಿ ಮತ್ತು ಏನು ಹೇಳ್ಬೇಕು ಇದಕ್ಕೆ? ಒಟ್ಟು ಅವ್ರು ಏನು ಸ್ವಾದನ ಇರೋದಿಲ್ಲ ಅದ್ರಾಗ. ಏನು ಮಾಡ್ಬೇಕು ತಮ್ಮ? ಇದಕ್ಕೇನೂ ಇಲ್ಲ, ಜ್ಯೋತಿಷ್ಯದಾಗಂತೂ ಇದು ಕೂತ್ರಿಲ್ಲ. ನೀ ಎಷ್ಟು ಪಗಡಿ ಅವೇನು ಹಾಡ್ತಿರ್ಲಿ ಎಲ್ಲ ಹಾಕಿ ನೋಡಿದ್ರು ಏನೂ ಉತ್ತರ ಇಲ್ಲ. ಇದಕ್ಕೆ ಇರೋದು ಒಂದೇ ಉತ್ತರ ಏನಂದ್ರೆ ಅವ್ರು ಹೆಂಗಾರ ಮಾಡಲಿ ಭಾಳ ರುಚಿಯಾಗೈತೆ ಅಂತ ಹೇಳ್ಬೇಕು ಅಟ್ಟ. ಇದನ್ನು ಬಿಟ್ಟರೆ ಬೇರೆ ಉತ್ತರ ಇಲ್ಲ. ಅವ್ರು ಏನಾರ ಕುದಿಸ್ಲಿ ಹೇಳ್ಬೇಕು ಚಂದ ಭಾಳ ರುಚಿಯಾಗೈತೆ ಅಂತ ಹೇಳ್ಬೇಕು. ಇದು ತಲೆಯಾಗಿತ್ತ ಅದ ಇಟ್ಕೊಂಡು ಬಂತು ಮನೆಗೆ. ಅವ್ರು ಅವತ್ತು ಹೋಳಿಗೆ ನೀಡಿದ್ರು ಇದಕ್ಕೆ. ಉಂಡವನ ಒಂದು ತುತ್ತು ಉಂಡಂದ, ಇಂಥ ರುಚಿ ಹೋಳಿಗೆ ಎಂದೂ ಉಂಡಿಲ್ಲ ಅಂದ. ಕೊಟ್ಲು ಏಟೊಂದು 20 ವರ್ಷ ಮಾಡಿ ಹಾಕಿ ನೀವು ಒಮ್ಮೆ ರುಚಿ ಅಂದಿಲ್ಲ, ಇವತ್ತು ಮಗ್ಗಲ ಮನೆಯಕ್ಕೆ ಹೋಳಿಗೆ ಮಾಡಿ ಕೊಟ್ಟಿದ್ದಕ್ಕೆ ಎಷ್ಟು ರುಚಿ ಆತಂದು. ಇಷ್ಟು ದಿವಸ ಮಾಡಿ ಹಾಕಿ ನಿನಗೆ ಒಂದು ದಿವಸರ ರುಚಿ ಅಂದಿಲ್ಲ ನೀನು. ಮಗ್ಗಲು ಒಂದು ದಿವಸ ಮಗ್ಗಲ ಮನೆಯಕ್ಕೆ ಹಾಕಿದ್ದಕ್ಕೆ ಎಷ್ಟು ರುಚಿ ಆತ ನಿನಗೆ. ಅಲ್ಲ ಸುಮ್ಮನೆ ಅನ್ಕೊಂತ ಹೋಗಿದ್ರೆ ಕಪಾಳ ಬಾಯದು ಉಳಿತಿತ್ತು. ನಾ ಹೇಳಿ ಮಾತು ಸಂಸಾರ ಕಟ್ಟತಾವ, ಮಾತು ಸಂಸಾರ ಕೆಡಿಸ್ತಾವ. ಮಾತೆಂಬುದು ಜ್ಯೋತಿರ್ಲಿಂಗ, ಅದು ಕಲ್ಲಿನ ಲಿಂಗ ಅಲ್ಲ, ಬೆಳಕಿನ ಲಿಂಗ ಅದು ಅಷ್ಟೆ. ಮಾತು ಸಂಪತ್ತು, ಸದ್ಭಾವ ಸಂಪತ್ತು, ತಂದೆ ತಾಯಿಗಳ ಸಂಪತ್ತು, ಮಣ್ಣು ಸಂಪತ್ತು, ನೀರು ಸಂಪತ್ತು. ಈ ವಿಶ್ವ ಏನಿದೆ ತೋರುವ ಅನಂತ ವಿಶ್ವವೇ ಸಂಪತ್ತು ಅಂತ ತಿಳ್ಕೊಂಡು ಬಿಟ್ಟರೆ ನಮ್ಮನ್ನು ಬಡತನನೇ ಬರೋದಿಲ್ಲ, ನಾವು ಬಡವರಾಗಿ ಉಳಿಯುವುದಿಲ್ಲ ಜಗತ್ತಿನಲ್ಲಿ. ಅದಕ್ಕೆ ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ ಇದು ದೇವನದು ಅಂತ ಪ್ರೀತಿಸಷ್ಟೆ. ಇದು ನಂದು ಅಂತ ಪ್ರೀತಿಸುವುದಲ್ಲ, ಇದು ದೇವರದು ಅಂತ ಪ್ರೀತಿಸುವುದು. ಇದು ಜೀವನ, ಈ ಜಗತ್ತೇನಿದೆ ದೇವ ಕೊಟ್ಟಾನ ಅಂತ ಪ್ರೀತಿಸಷ್ಟೆ. ಈಗ ನೀವೊಂದು ಮದುವೆಗೊಂದು ಮಾವ ಒಂದು ಉಂಗುರ ಹಾಕಿರ್ತಾನೆ, ಏನು ಎಲ್ಲರಿಗೆ ಬಲಗೈಯಾಗ ಹಾಕ್ಕೊಂಡು 4 ಬಟ್ಟು ತೋರಿಸ್ತಿರೋದಿಲ್ಲ, ಇದ ಮುಂದೆ ಮಾಡ್ತಿರ್ತಾನೆ ನಮಸ್ಕಾರ ಮಾಡುವಾಗ ಹೇಳುವಾಗ. ನನ್ನ ಕರೆದೆ, ಅವ್ರು ಯಾರೂ ಕರೆದಿಲ್ಲ ಆದರೂ ಅಂದ್ರೆ ಒಬ್ಬ ಮಾವ ಸುಮ್ಮನೆ ಒಂದು ಉಂಗುರ ಕೊಟ್ಟಿದ್ದಕ್ಕೆ ಮಾವಿಗೆ ಅಷ್ಟು ಸಲ ನೆನಪಿಸ್ತೀವಿ. ಮಾವ ಒಂದು ಉಂಗುರ ಕೊಟ್ಟಿದ್ದಕ್ಕಿಷ್ಟು ನೆನಪಿಸ್ತೀವಿ. ಮಹಾದೇವ ಒಂದು ಬದುಕ ಕೊಟ್ಟಾನ, ಈ ಜಗತ್ತು ಕೊಟ್ಟಾನ, ಅವನನ್ನು ಎಷ್ಟು ನೆನಪಿಸಬೇಕು. ಈ ಸುಂದರವಾದ ಜೀವನ ಜಗತ್ತು ಇದು ಸಂಪತ್ತಿದು ಅಷ್ಟೇ ಅಂತ ತಿಳ್ಕೊಂಡು ಬದುಕುವುದು. ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆ. ಮೋಕ್ಷ ಅಂದ್ರೆ ನಾವೇನು ತಿಳ್ಕೊಂಡಿವಿ, ಎಲ್ಲ ಮುಗಿದ ಮೇಲೆ ಎಲ್ಲೋ ಆಗೋದಂತ ತಿಳ್ಕೊಂಡ್ವಿ. ಮೋಕ್ಷ ಇದರ ಅರ್ಥ ದುಃಖವಿಲ್ಲದ ಸ್ಥಿತಿ ಅಷ್ಟೇ, ದುಃಖ ಇರಲಾರ್ದಂಗೆ ಇರೋದು. ಆನಂದವೇ ಮೋಕ್ಷ. ಆನಂದ ಇದ್ದಿ ಅಂದ್ರೆ ಅದೇ ಮೋಕ್ಷದ ಸ್ಥಿತಿ ಅಷ್ಟೇ. ಅದಕ್ಕೆ ದುಃಖ ಯಾಕಾತು ಅಂದ್ರೆ ಬಯಸ್ತೀವಲ್ಲ, ಅದಕ್ಕೆ ದುಃಖ ಆಗೈತಿ. ಏನೋ ಬಯಸ್ತೀವಲ್ಲ, ದುಃಖ ಆಗ್ತೈತಿ. ದುಃಖ ಯಾಕಾತ ಮನುಷ್ಯಾಗಂದ್ರೆ ಏನೋ ಬಯಸ್ತೀವಿ ನಾವು, ಅದಕ್ಕೆ ದುಃಖ ಆಗ್ತೈತಿ. ಮತ್ತು ನೀವು ಅನ್ಬೋದು
ಮತ್ತು ಬಯಸಲಿಲ್ಲ ಅಂದ್ರೆ ಜೀವನ ನಡೀತೈತೇನ್ರಿ ಗುರುಗಳ? ಬಯಸಿದ್ರೆ ದುಃಖ ಐತೆ ಅಂತ ನೀವು ಅಂತೀರಲ್ಲ, ಬಯಸದೇ ಇದ್ದರೆ ಜೀವನ ನಡೀತೈತೇನು? ಈಗ ಒಬ್ಬ ವಿದ್ಯಾರ್ಥಿ ಅದಾನ, ಓದ್ತಾನವ ಪಾಪ ಕಷ್ಟಪಟ್ಟು, ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಬಯಸಬಾರ್ದೇನು? ಒಬ್ಬ ಯುವಕ ಅದಾನ, ವ್ಯಾಪಾರ ಮಾಡ್ತಾನೆ, ನಾನು ಲಾಭ ತೆಗಿಬೇಕು ಅಂತ ಬಯಸಬಾರ್ದೇನು? ಒಬ್ಬ ಓದು ಹುಡುಗದ, ನಾನು IAS ಮಾಡಬೇಕು, UPSC ಕೋಚಿಂಗ್ ತೊಗೊಂಡು ಪಾಸ್ ಆಗಬೇಕು ಅಂತಾನೆ. ಅಲ್ಲ, ಬಯಸೋದು ತಪ್ಪೈತೇನು? ಬಯಸೋದು ತಪ್ಪಲ್ಲ. ಯಾಕೆ ಬಯಸಬಾರ್ದು ಅಂದರು ಅಂದ್ರೆ, ಬಯಸಿದ್ದು ತಪ್ಪಲ್ಲ, ನಾನು ಬಯಸಿದ್ದೆಲ್ಲ ಈಡೇರ್ತೈತೆ ಅನ್ನೋದು ತಪ್ಪು ಈ ಜಗತ್ತಿನೊಳಗೆ. ಅದರಿಂದ ದುಃಖ ಆಗೈತಿ. ಬಯಸೋದು ತಪ್ಪಲ್ಲ, ಬಯಸಿದ್ದೆಲ್ಲ ಈಡೇರ್ಬೇಕಂತೀವಲ್ಲ ಅದು ತಪ್ಪು. ಈ ಜಗತ್ತಿನೊಳಗೆ ನಾವೇನು ಬಯಸೀವಿ, ಬಯಸಿದ್ದು ಸಿಕ್ಕಿಲ್ಲ, ಬಯಸಿದಷ್ಟು ಸಿಕ್ಕಿಲ್ಲ, ಬಯಸಿದವರು ಸಿಕ್ಕಿಲ್ಲ, ಸಿಕ್ಕವ್ರು ನಾ ಬಯಸ್ದಂಗಿಲ್ಲ. ಇದು ಜಗತ್ತಿನ ವಿಪರ್ಯಾಸ. ಇದು ಬಯಸಿದ್ದು ಸಿಕ್ಕಿಲ್ಲ, ಬಯಸಿದಷ್ಟು ಸಿಕ್ಕಿಲ್ಲ, ಬಯಸಿದವರು ಸಿಕ್ಕಿಲ್ಲ, ಸಿಕ್ಕವ್ರು ನಾ ಬಯಸ್ದಂಗಿಲ್ಲ. ಇದು ವಿಪರ್ಯಾಸ. ಅದಕ್ಕೆ ನಾ ಅನ್ಕೊಂಡಂಗೆ ಏನೂ ನಡೆಯುವುದಿಲ್ಲ ಈ ಜಗತ್ತಿನೊಳಗೆ. ಜಗತ್ತು ಹೆಂಗಿರ್ತೈತಿ ಹಂಗೆ ನಾವು ಒಪ್ಕೊಂಡು ಬದುಕುವುದನ್ನು ಕಲಿಬೇಕಿಲ್ಲ ಅಷ್ಟೆ. ಈ ಜಗತ್ತೈತಲ್ಲ, ಇದು ಎಷ್ಟು ಕೋಟಿ ಜನ ಅದೀವಿ ನಾವಿಲ್ಲಿ. ಇಷ್ಟು ಕೋಟಿ ಜನ ನಾ ಅನ್ಕೊಂಡಂಗೆ, ನಾ ಅಂದಾಗ ಮಳೆ ಬರಬೇಕು, ನಾ ಅಂದಾಗ ಮಳೆ ಹೋಗ್ಬೇಕು. ಈಗ ನಾ ಅಂತೀನಿ, ನಮ್ಮ ಜಾತಿಯವ್ರ ಹೊಲದ ಮೇಲೆ ಅಷ್ಟೇ ಮಳೆ ಆಗ್ಬೇಕಂತ ನಾ ಅಂದೆ ಅಂದ್ರೆ ಅದು ಮೋಡ್ ಅಂತೈತಿ. ನಿಮಗೂ ತಲೆ ಕೆಟ್ಟೈತೆ ಅಂದ್ರೆ ನಮಗೇನ್ರ ತಲೆ ಕೆಟ್ಟೈತೇನೆ ಅಂತೈತದು. ನಾವು ಅನ್ಕೊಂಡಂಗೆ ಗಾಳಿ ಬೀಸಬೇಕು, ನಾವು ಅನ್ಕೊಂಡಂಗೆ ಹೊಳೆ ಹರಿಬೇಕು, ನಾವು ಅನ್ಕೊಂಡಂಗೆ ಬೆಳೆ ಬರ್ಬೇಕು. ಇದು ಯಾವುದು ನಡೆಯೋದಿಲ್ಲ ಇಲ್ಲಿ. ಈಗೊಂದು ಗಿಡ ಐತಿ, ಈ ಗಿಡದಾಗಿನ ಒಂದು ಸಣ್ಣ ಎಲೆ, ನಾ ಅಳಿಗಾಡ್ದಾಗ ಗಿಡ ಅಳಿಗಾಡ್ಬೇಕು, ನಾ ಸುಮ್ಮನಿದ್ದಾಗ ಗಿಡ ಸುಮ್ಮನೆ ಇರ್ಬೇಕಂದ್ರೆ ನಡೀತೈತೇನು? ನಡೆಯುವುದಿಲ್ಲ. ಗಿಡ ಅಳಿಗಾಡ್ದಾಗ ಎಲೆ ಅಳಿಗಾಡಬೇಕು, ಗಿಡ ಸುಮ್ಮನಿದ್ದಾಗ ಎಲೆ ಸುಮ್ಮನೆ ಇರ್ಬೇಕಾಗ್ತೈತಿ. ಹಂಗೆ ಈ ಜಗತ್ತನ್ನೋದೊಂದು ದೇವನ ವೃಕ್ಷ. ಆ ವೃಕ್ಷದಲ್ಲಿ ನಾನೊಂದು ಬರೀ ಎಲೆ. ಅದು ದೇವ ಯಾವಾಗ ಆರ್ಡರ್ ಮಾಡ್ತಾನೆ ಅವಾಗ ನಾ ಅಳಿಗಾಡಬೇಕು, ಸುಮ್ಮನೆ ಇರುವಂದಾಗ ಸುಮ್ಮನೆ ಇರಬೇಕು, ತಿಳ್ಕೊಂಡಿರಬೇಕು. ಈ ಅನಂತ ವೃಕ್ಷದ ಒಂದು ಸಣ್ಣ ಎಲೆ ಅಷ್ಟೇ ನಾನು ವೃಕ್ಷವಲ್ಲ ಅನ್ನುವ ಸತ್ಯದ ಜ್ಞಾನ ಮನುಷ್ಯನಿಗಿರಬೇಕಷ್ಟೆ.